ನಮಸ್ಕಾರ. ಈ ದಿನ ನಾನು ಆರೈಕೆ ಅನ್ನೋ ವಿಷಯ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆರೈಕೆ ಅನ್ನೋದನ್ನ ಹಿರಿಯ ವ್ಯಕ್ತಿಗಳಿಗೆ ತುಂಬ ಅವಶ್ಯಕವಾಗಿರುತ್ತೆ. ಹಿರಿಯ ನಾಗರಿಕರು ತಮ್ಮ ಜೀವಿತದ ಎಲ್ಲ ಸಮಯದಲ್ಲಿ ಕುಟುಂಬಕ್ಕಾಗಿ ತಮ್ಮ ಶಕ್ತಿಯನ್ನು ವಿನಿಯೋಗಿಸಿರುತ್ತಾರೆ. ತಮ್ಮ ಧೈರ್ಯ, ನೈತಿಕತೆ, ಮೌಲ್ಯಗಳನ್ನು ಕುಟುಂಬದ ನಿರ್ವಹಣೆಗಾಗಿ ಕೊಟ್ಟಿರ್ತಾರೆ. ಅವರು ಎಲ್ಲ ಶಕ್ತಿಗಳನ್ನು ವಿನಿಯೋಗಿಸ್ತಾ ಅವರು ಒಂದು ಹಿರಿಯ ಹಂತವನ್ನು ಅಂದರೆ ವಯಸ್ಸಾದ ಸ್ಥಿತಿಯನ್ನು ಮುಟ್ಟಿರ್ತಾರೆ. ಅವರು ವಯಸ್ಸಾದಂಗೆ ಅವರಿಗೆ ದೈಹಿಕವಾಗಿ, ನೈತಿಕವಾಗಿ ಅವರಿಗೆ ಸಹಾಯ ಕಿರಿಯ ವ್ಯಕ್ತಿಗಳಿಂದ ಬೇಕಾಗಿರುತ್ತೆ. ಅದನ್ನು ಕೊಡಬೇಕಾಗಿರೋದು ಕುಟುಂಬದೆಲ್ಲ ವ್ಯಕ್ತಿಗಳ ಹೊಣೆಗಾರಿಕೆ ಆಗಿರುತ್ತೆ. ಅವರಿಂದ ಎಷ್ಟೋ ಆರ್ಥಿಕವಾಗಿ, ನೈತಿಕವಾಗಿ, ಪ್ರೀತಿ, ಎಷ್ಟೋ ವಿಚಾರಗಳಲ್ಲಿ ನಾವು ಅವರಿಂದ ಪಡೆದಿರೋದ್ರಿಂದ ಆ ಹಿರಿಯ ಜೀವಗಳು ಕುಟುಂಬದ ಎಲ್ಲ ಕಿರಿಯ ವ್ಯಕ್ತಿಗಳಿಂದ ಎಲ್ಲ ಬೆಂಬಲಗಳನ್ನು ಪಡೆಯುವಂಥ ಹಕ್ಕು ಅವರಿಗೆ ಇದ್ದೇ ಇರುತ್ತೆ. ಆ ವಿಚಾರಗಳನ್ನು ತಿಳಿದಂಥ ಕಿರಿಯ ವ್ಯಕ್ತಿಗಳು ಅವರಿಗೆ ಸರಿಯಾದ ರೀತಿಯಲ್ಲಿ ವಿನಿಯೋಗಿಸಿ ಅವರನ್ನು ಶಕ್ತಿವಂತರನ್ನಾಗಿ, ಆರೋಗ್ಯವಂತರನ್ನಾಗಿ ಇಡುವುದು ಎಲ್ಲರ ಹೊಣೆಗಾರಿಕೆ. ಈ ಹಿರಿಯ ವ್ಯಕ್ತಿಗಳು ಕುಟುಂಬದ ಒಂದು ರೀತಿಯ ಚಿನ್ನದ ಗಣಿಗಳಿದ್ದಂತೆ, ಜ್ಞಾನದ ದೀಪಗಳಿದ್ದಂತೆ. ಯಾಕಂತ ಅಂದರೆ ಅವರು ಅವರ ಎಲ್ಲ ಜೀವಿತ ಅವಧಿಯಲ್ಲಿ ಎಷ್ಟೋ ವಿಚಾರಗಳನ್ನು ಅವರು ಎದುರಿಸಿರುತ್ತಾರೆ. ಕಷ್ಟಗಳನ್ನು, ಏರಿಳಿತಗಳನ್ನು, ತುಂಬು ಜೀವನವನ್ನು ಬಾಳಿರೋದ್ರಿಂದ ಅವರು ಎಷ್ಟೋ ಸ್ಥಿತಿಗಳನ್ನು ಅನುಭವಿಸಿರ್ತಾರೆ. ಅವರ ಜೊತೆ ಇರುವಂಥ ಕಿರಿಯ ವ್ಯಕ್ತಿಗಳಿಗೆ ಅವರಿಂದ ಈ ಹಿರಿಯ ಸ್ಥಿತಿಯಲ್ಲಿಯೂ ಅವರಿಗೆ ಕಿರಿಯ ವ್ಯಕ್ತಿಗಳಿಗೆ ತುಂಬ ವಿಚಾರಗಳು ಅವರಿಂದ ತಿಳಿಯುತ್ತೆ. ಹಿರಿಯ ವ್ಯಕ್ತಿಗಳನ್ನು ನೋಡಿಕೊಳ್ಳುವಂತಹ ವ್ಯಕ್ತಿಗಳಿಗೆ ತಾಳ್ಮೆ, ಸಹನೆ, ಶಕ್ತಿ ಬೆಳೆಯುತ್ತೆ. ಕುಟುಂಬದಲ್ಲಿ ಹಿರಿಯ ಜೀವಗಳು ಇದ್ದಾರೆ ಅಂದರೆ ಅವರಿಂದ ನಾವು ಅನೇಕ ವಿಚಾರಗಳನ್ನು, ಅನೇಕ ಸಂಪ್ರದಾಯಗಳನ್ನು ಪೋಷಿಸುವುದನ್ನು, ಬೆಳೆಸುವುದನ್ನು ಕಲಿಬೋದು. ಒಂದು ಹಿರಿಯ ಜೀವಗಳು ಕುಟುಂಬದಲ್ಲಿ ಇದ್ದಾರೆ ಅಂದರೆ ಅವರು ಎಲ್ಲ ವ್ಯಕ್ತಿಗಳನ್ನು ನೋಡುವಂತಹ ದೃಷ್ಟಿಕೋನವನ್ನು ಹೇಗೆ ಸರಿಯಾದ ರೀತಿಯಲ್ಲಿ ಇಟ್ಟುಕೊಳ್ಳಬೇಕು ಅನ್ನೋದನ್ನು ಕಲಿಸ್ತಾರೆ. ಇನ್ನುಳಿದ ಸದಸ್ಯರ ಮೇಲೆ ಪ್ರಭಾವ ಬೀರ್ತಾರೆ. ನಾವುಗಳು ಅಥವಾ ಕಿರಿಯ ವ್ಯಕ್ತಿಗಳು ಚಿಕ್ಕ ಚಿಕ್ಕ ವಿಷಯಗಳಲ್ಲಿ, ಚಿಕ್ಕ ಚಿಕ್ಕ ಸ್ಥಿತಿಗಳಿಗೆ, ಸಮಸ್ಯೆಗಳಿಗೆ ಬೇಗ ಕೋಪಗೊಳ್ಳೋದು, ಬೇಗ ಅದನ್ನು ದೊಡ್ಡ ಸಮಸ್ಯೆ ಅನ್ನೋದನ್ನು ಭಾವಿಸೋದನ್ನು ತಿಳಿತೀವಿ. ಆದರೆ ಜೀವನದಲ್ಲಿ ಏರಿಳಿತಗಳನ್ನು ಕಂಡಂಥ ವ್ಯಕ್ತಿಗಳು ಅದನ್ನು ಎಷ್ಟು ಸಮಾಧಾನಕರವಾಗಿ ತಗೋಬೇಕು, ಅದನ್ನು ಎಷ್ಟು ಸಮಾಧಾನ ರೀತಿಯಲ್ಲಿ ಎದುರಿಸಬೇಕು ಅನ್ನೋದನ್ನು ತಿಳಿಯುತ್ತೆ.
ಅವರು ಇದ್ದಾರೆ ಕುಟುಂಬದಲ್ಲೆಂದರೆ ಸಂಬಂಧಗಳು ತಾನಾಗಿ ಪೋಷಣೆಗೊಳ್ಳುತ್ತೆ. ಸಂಪ್ರದಾಯಗಳು ನಿಜವಾದ ರೀತಿಯಲ್ಲಿ ಮನೆಯಲ್ಲಿ ಸ್ಥಾಪನೆಗೊಳ್ತವೆ. ಮನುಷ್ಯನ ಸಂಬಂಧ ಹೇಗೆ ಅನುಕೂಲಕರ, ಹೇಗೆ ನಮಗೆ ಸಂತೋಷವನ್ನು ತಂದು ಕೊಡುತ್ತೆ ಅನ್ನೋದನ್ನು ಈ ಹಿರಿಯ ಜೀವಗಳು ತಿಳಿಸುತ್ತೆ. ಆದ್ದರಿಂದ ಅವ್ರನ್ನ ಚೆನ್ನಾಗಿ ಪೋಷಿಸುವುದು ಉಳಿದಂಥ ಸದಸ್ಯರ ಹೊಣೆಗಾರಿಕೆ ಆಗಿರುತ್ತೆ. ಇಲ್ಲಿ ನಾವು ಬರೀ ಮಾತಾಡ್ತಾ ಇದ್ದೀವಿ, ಅದನ್ನು ಕಾರ್ಯರೂಪಕ್ಕೆ ತಂದರೆ ಅದು ಇನ್ನೂ ಹೆಚ್ಚು ಶಬ್ದವಾಗಿ ಹೆಚ್ಚು ಪ್ರಭಾವಿತವಾಗಿ ಅದು ಎಲ್ಲರನ್ನೂ ತಲುಪುತ್ತೆ. ಇಲ್ಲಿ ಒಂದು ಚಿಕ್ಕ ನಿದರ್ಶನ ಕೊಡ್ತಾ ಇದ್ದೀನಿ. ಒಬ್ಬ ಮಗ ಇರ್ತಾನೆ, ತನ್ನ ಹಿರಿಯ ವಯಸ್ಸಿನ ತಂದೆಯನ್ನು ಕರ್ಕೊಂಡು ಒಂದು ಹೋಟೆಲ್ಗೆ ಹೋಗ್ತಾನೆ. ಅಲ್ಲಿ ಚೆನ್ನಾಗಿ ಒಂದು ಡಿನ್ನರ್ನ, ರಾತ್ರಿ ಊಟವನ್ನು ಮಾಡ್ತಾರೆ ತಂದೆ ಮಗ. ಆದರೆ ತಂದೆ ಊಟ ಮಾಡಬೇಕಾದ್ರೆ ಆಗಿರೋದ್ರಿಂದ ಅವರ ಕೈಗಳು ನಡುಗಿರೋದ್ರಿಂದ ಅವರು ಊಟ ಮಾಡಬೇಕಾದ್ರೆಲ್ಲ ಊಟದ ಅನ್ನದ ಆಹಾರ ಪದಾರ್ಥಗಳನ್ನೆಲ್ಲ ಅವರು ಬಟ್ಟೆ ಮೇಲೆ ಎಲ್ಲ ಚೆಲ್ಕೊತಾ ಇರ್ತಾರೆ. ಶರ್ಟು ಪ್ಯಾಂಟ್ ಮೇಲೆಲ್ಲ ಚೆಲ್ಕೊತಾ ಇರ್ತಾರೆ. ಅದನ್ನು ನೋಡಿದಂಥ ಮಗ ಶಾಂತ ರೀತಿಯಲ್ಲೇ ಇರ್ತಾನೆ, ಶಾಂತ ಚಿತ್ತನಾಗೇ ಇರ್ತಾನೆ. ಆದರೆ ಬೇರೆ ಟೇಬಲಿನ ವ್ಯಕ್ತಿಗಳು ಅದನ್ನು ನೋಡಿ ಒಂದು ರೀತಿಯಲ್ಲಿ ಒಂದು ಅಸಹನೀಯ ಪರಿಸ್ಥಿತಿಯಿಂದ ದೃಷ್ಟಿಯಿಂದ ಆ ವ್ಯಕ್ತಿನ ನೋಡ್ತಿರ್ತಾರೆ. ಆದರೂ ಶಾಂತಚಿತ್ತನಾಗಿ ಮಗ ಎಲ್ಲ ನಿರ್ವಹಿಸ್ತಾನೆ. ಊಟ ಎಲ್ಲ ಆಗುತ್ತೆ. ಊಟ ಎಲ್ಲ ಆದ ತಕ್ಷಣ ಮಗ ತಂದೆನ ಕರ್ಕೊಂಡೋಗಿ ಶೌಚಾಲಯಕ್ಕೆ ಕರ್ಕೊಂಡೋಗಿ ಅವರ ಕೈ ಬಾಯಿಗಳನ್ನೆಲ್ಲ ಒರೆಸಿ ಬಟ್ಟೆ ಮೇಲೆ ಇದ್ದ ಆಹಾರ ಪದಾರ್ಥಗಳನ್ನೆಲ್ಲ ಒರೆಸಿ ಅವರನ್ನು ಸ್ವಚ್ಛ ಮಾಡಿ ಅವರ ಕೂದಲುಗಳನ್ನು ಮತ್ತೆ ಸರಿ ಮಾಡಿ ಅವ್ರನ್ನ ಮನೆಗೆ ಹೋಗೋದಕ್ಕೆ ಅವನು ಹೊರಗೆ ಹೊರಡುತ್ತಾನೆ. ಆಗ ಇನ್ನೊಂದು ಮೂಲೆಯಲ್ಲಿ ಇದ್ದಂತಹ ಹಿರಿಯ ವ್ಯಕ್ತಿಗಳು ಆ ಮಗನ ಕರೀತಾರೆ. ನೀನು ಏನಾದರೂ ಬಿಟ್ಟು ಹೋಗ್ತಾ ಇದೀಯಾ ಇಲ್ಲಿ ಅಂತ ಕೇಳ್ತಾರೆ. ಇಲ್ಲವಲ್ಲ, ನಾನೇನು ಬಿಟ್ಟು ಹೋಗ್ತಾ ಇಲ್ವಲ್ಲ ಅಂತ ಮಗ ಹೇಳ್ತಾನೆ. ಇಲ್ಲ, ನೀನೇನೋ ಒಂದು ಬಿಟ್ಟು ಹೋಗ್ತಾ ಇದೀಯ, ಏನದು ನನಗೆ ತಿಳಿತಾ ಇಲ್ಲ ಅಂತ ಮಗ ಕೇಳ್ತಾನೆ. ಆಗ ಆ ಹಿರಿಯ ವ್ಯಕ್ತಿಗಳು ಹೇಳ್ತಾರೆ, ನೀನು ಎಲ್ಲರಿಗೂ ಇಲ್ಲಿ ಊಟ ಮಾಡೋಕ್ಕೆ ಬಂದಿರೋಂಥ ಎಲ್ಲ ಜನತೆಗೆ ಒಂದು ಪಾಠವನ್ನು ಬಿಟ್ಟು ಹೋಗ್ತಾ ಇದೀಯ. ನೀನೆಷ್ಟು ಶಾಂತಚಿತ್ತನಾಗಿ ನಿನ್ನ ತಂದೆಯನ್ನು ಆರೈಕೆ ಮಾಡದೆ ಚಿಕ್ಕ ಅವರ ವಿಷಯಗಳನ್ನು ಸರಿಯಾದ ರೀತಿಯಲ್ಲಿ ತಪ್ಪುಗಳಾದಂಥದ್ದನ್ನೆಲ್ಲ ಸರಿ ಮಾಡಿ ಅಷ್ಟೇ ಶಾಂತಚಿತ್ತನಾಗಿ ಅಷ್ಟೇ ಸಮಾಧಾನಕರವಾಗಿ ನಿನ್ನ ತಂದೆಯನ್ನು ನೋಡಿಕೊಂಡಿದೀಯ. ನಿನ್ನ ಈ ಗುಣ ಇದೆಯಲ್ಲ, ಸಮಾಧಾನವಾಗಿ ಅವರ ಜೊತೆ ವ್ಯವಹರಿಸುವಂಥ ಗುಣ ಇದೆಯಲ್ಲ, ಆ ಪಾಠವನ್ನು ಇಲ್ಲಿರುವ ಎಲ್ಲ ಜನರಿಗೆ ಬಿಟ್ಟು ಹೋಗ್ತಾ ಇದೆಯಾ. ಯಾಕಂದರೆ ನಾವು ಚಿಕ್ಕವರಾಗಿದ್ದಾಗ ತೀರಾ ಚಿಕ್ಕ ವಿಷಯಗಳು ಅನ್ನೋದನ್ನು ತಂದೆ ತಾಯಿಗಳು ದೊಡ್ಡದಾಗಿ ಪರಿಗಣಿಸಿ ಅವನ್ನೆಲ್ಲ ಸರಿ ಮಾಡೋದು, ಸರಿಯಾದ ರೀತಿಯಲ್ಲಿ ನಮ್ಮನ್ನು ಹೊರಗಿನ ಸಮಾಜಕ್ಕೆ ನಮ್ಮನ್ನು ತೋರಿಸಿರ್ತಾರೆ. ನಾವೆಷ್ಟೋ ತಪ್ಪುಗಳನ್ನು ಮಾಡಿರ್ತೀವಿ, ಆದರೂ ಅದನ್ನೆಲ್ಲ ಸರಿ ಮಾಡಿ ಒಂದು ಚಿಕ್ಕ ತಪ್ಪುಗಳು ಆದಷ್ಟು ಕಾಣದೇ ಇರಲಿ ನನ್ನ ಮಕ್ಕಳಲ್ಲಿ
ಅಂತ ಎಲ್ಲ ತಂದೆ ತಾಯಿಗಳು ಮನೆಯ ಒಳಗೆ ಎಲ್ಲ ಸರಿ ಮಾಡಿ ಸಮಾಜಕ್ಕೆ ಅವರನ್ನು ಒಳ್ಳೆ ವ್ಯಕ್ತಿಗಳನ್ನಾಗಿ ಬಿಂಬಿಸಿರ್ತಾರೆ. ಆ ಎಲ್ಲ ಅಂಶಗಳನ್ನು ನೀನು ತಿರುಗಿ ನಿನ್ನ ತಂದೆಗೆ ಕೊಡ್ತಾ ಇದೀಯಾ. ಈ ಪಾಠವನ್ನು ನೀನು ಬಿಟ್ಟು ಹೋಗ್ತಾ ಇದೀಯಾ. ಈ ನಿನ್ನ ಪಯಣ ಹೀಗೆ ಮುಂದುವರಲಿ, ನನ್ನ ಆರೈಕೆ ನಿನ್ನ ಜೊತೆಗೆ ಇರುತ್ತೆ ಅಂತ ಆ ಹಿರಿಯ ವ್ಯಕ್ತಿಗಳು ಹೇಳ್ತಾರೆ. ಇವನು ಸಂತೋಷ ನಗುಮುಖದೊಂದಿಗೆ ಹಸನ್ಮುಖನಾಗಿ ಅವರ ತಂದೆಯ ಜೊತೆಗೆ ಅವನು ಮನೆಗೆ ಹಿಂದಿರುಗ್ತಾನೆ. ಎಷ್ಟೋ ವಿಚಾರಗಳನ್ನು ನಾವು ಮಾತಾಡ್ತೀವಿ, ಕೆಲವೊಂದು ಕಾರ್ಯಗಳು, ಕೆಲವೊಂದು ಘಟನೆಗಳು ನಾವು ಮಾತಾಡೋದಕ್ಕಿಂತ ಹೆಚ್ಚು ಪ್ರಭಾವವನ್ನು ಬೀರುತ್ತೆ. ಹಿರಿಯ ಜೀವಗಳು ಅಮೂಲ್ಯವಾದ ವಸ್ತುಗಳಿದ್ದಂತೆ ಅನ್ನೋದನ್ನು ಎಲ್ಲ ವ್ಯಕ್ತಿಗಳು ತಿಳ್ಕೊಂಡಾಗ ಹಿರಿಯ ಜೀವಗಳನ್ನು ನೋಡಿಕೊಳ್ಳುವುದು, ಅವರನ್ನು ಆರೈಕೆ ಮಾಡೋದು, ಪೋಷಿಸುವುದು, ಅವರ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಇಟ್ಟುಕೊಳ್ಳುವುದು ದೊಡ್ಡ ವಿಷಯವೇನು ಆಗೋದಿಲ್ಲ. ಅವರು ಒಂದು ತುಂಬ ವಿಚಾರವಂತ ವ್ಯಕ್ತಿಗಳು, ಜೀವನದ ಪಯಣವನ್ನು ಜೀವನವನ್ನು ಕಂಡಂಥವ್ರು. ಅವರು ಇರೋದೊಂದು ಮನೆಗೆ ಕಳೆ ಒಂದು ಶಕ್ತಿ ಕೇಂದ್ರ ಇದ್ದಂಗೆ ಅವರು ಅಂತ ಹೇಳ್ತಾ ಈ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದ.